ಸೊ ವೇಟ್ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ. ಸೊ ಈ ವಿಡಿಯೋ ನೋಡೋ ನನ್ನ ರೆಗ್ಯುಲರ್ ಆಡಿಯನ್ಸ್ಗಳಿಗೆ ಅನ್ಸಿರುತ್ತೆ ಇವನು ಯಾಕೆ ತಮಿಳು ಸಿನಿಮಾದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ರೀಸನ್ ಇದೆ, ಸೊ ಅದೇನು ಅಂತ ಹೇಳ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಮಾಡ್ತಿರುವಂಥ ಒಂದು ರಿವ್ಯೂ ಅನ್ಬೋದು, ರಿಯಾಕ್ಷನ್ ಅನ್ಬೋದು, ಜನನಾಯಕನ್ ಸಿನಿಮಾ ಏನಿದೆ ತಮಿಳು, ಈ ಒಂದು ಸಿನಿಮಾದ ಒಂದು ರಿಯಾಕ್ಷನ್ ಮತ್ತು ರಿವ್ಯೂ ಅಂತ ಅನ್ಬೋದು. ಇದನ್ನು ನಾನು ಯಾಕೆ ಮಾಡ್ತಾ ಇದ್ದೀನಿ, ಯಾಕಂದರೆ ನನ್ನ ಒಂದು ಇಷ್ಟು ದಿನದ ಯೂಟ್ಯೂಬ್ ಕೆರಿಯರಲ್ಲಿ ನಾನು ಒಂದು ಐ ಥಿಂಕ್ ತುಂಬ ಕಮ್ಮಿ ನಾನು ಒಂದು ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ಮಾತಾಡಿರೋದು. ಸೊ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು. ಸೊ ಅದು ಒಂದು ಕಡೆ ಇರಲಿ. ಫಸ್ಟಿಗೆ ನಾನು ಈ ಒಂದು ಫಸ್ಟ್ ಒಂದು ರಿಲೀಸ್ ಆಗಿರುವಂಥದ್ದು, ಸೊ ಇದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಜನನಾಯಕನ್ ಈ ಒಂದು ಸಿನಿಮಾದ ಒಂದು ರಿಯಾಕ್ಷನ್ ಬಗ್ಗೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ತಮಿಳ್ನಾಡಲ್ಲಿ ಒಂದು ಒಂದು ಫ್ಯಾನ್ ಬೇಸನ್ನು ಇಟ್ಕೊಂಡಿರುವಂಥವ್ರು ತಲಪತಿ ವಿಜಯ್ ಅವರು. ಸೊ ಅವರ ಒಂದು ಕೊನೆಯ ಸಿನಿಮಾ ಅಂತ ಹೇಳ್ಬೋದು ಇದನ್ನು. ಲಾಸ್ಟ್ ಮೂವಿ ಅವರ ಒಂದು ಕೆರಿಯರಲ್ಲಿ, ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರ ಒಂದು ಲಾಸ್ಟ್ ಮೂವಿ ಆಗಿರುತ್ತೆ ಇದು. ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅವರು ಒಂದು ಪಕ್ಷವನ್ನು ಕೂಡ ಒಂದು ಆಲ್ರೆಡಿ ಬಿಲ್ಡ್ ಮಾಡಿದ್ದಾರೆ. ಸೊ ಅವರು ಕೂಡ ಮುಂದೆ ಎಲ್ಲ ಎಲೆಕ್ಷನ್ಗಳಿಗೆ ಮತ್ತು ಎಲ್ಲ ಒಂದು ರಾಜಕೀಯದ ಒಂದು ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ಸಿನಿಮಾ ಕೊನೆ ಸಿನಿಮಾ ಆಗ್ತಾ ಇದೆ. ಅದರಲ್ಲೂ ನಮಗೊಂದು ಸ್ಪೆಷಲ್ ಅಂತ ಹೇಳ್ಬೋದು. ಈ ಒಂದು ಸಿನಿಮಾದ ನಿರ್ಮಾಣವನ್ನು ನಮ್ಮ ಕರ್ನಾಟಕದ KVN ಪ್ರೊಡಕ್ಷನ್ ಮಾಡ್ತಾ ಇದೆ. ಸೊ ಈ ಒಂದು ಸಿನಿಮಾನ ಪ್ರೊಡಕ್ಷನ್ ಮಾಡ್ತಿರುವುದು ನಮ್ಮ ಕನ್ನಡದ KVN ಪ್ರೊಡಕ್ಷನ್ನು. ಸೊ ಅದು ಕೂಡ ಒಂದು ಕಾರಣ ಈ ಒಂದು ವಿಡಿಯೋ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ಜೊತೆಗೇ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಯಾರೋ ಒಬ್ಬರು ಮೊನ್ನೆ 2 ವಿಡಿಯೋ ಹಿಂದ್ಗಡೆ ಒಂದು ಕಾಮೆಂಟ್ ಮಾಡಿದ್ರು, ನೀವು ಯಾಕೆ ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ, ಏನಕ್ಕೆ ನೀವು ಸಿನಿಮಾಗಳು ನೋಡಲ್ವಾ ಅವನ್ನ, ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ನಾವು ಎಲ್ಲ ಸಿನಿಮಾ ನೋಡ್ತೀವಿ. ಫಸ್ಟ್ ಪ್ರಿಫರೆನ್ಸ್ ಮಾತ್ರ ಕನ್ನಡ ಕೊಡ್ತೀವಿ. ಅದಾದಮೇಲೆ ಯಾರಾದರೂ ಚೆನ್ನಾಗಿದೆ ಸಿನಿಮಾ ಹೋಗಿ ನೋಡಿ ಅಂತ ಅಂದರೆ, ಏನಾದರೂ OTT ಇದ್ದರೆ ನಮಗೇನಾದರೂ ಬೋರ್ ಆದಾಗ ಅಬ್ಸಲ್ಯೂಟ್ಲಿ ನಾನು ನೋಡ್ತೀನಿ. ನಾನಂತೂ ಮಿಸ್ ಮಾಡಲ್ಲ. ಯಾವುದೋ ಸಿನಿಮಾ ರೆಕಮೆಂಡ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವ್ರಾಗಿ ರೆಕಮೆಂಡ್ ಮಾಡ್ತಾರೆ, ಖಂಡಿತವಾಗ್ಲೂ ನೋಡ್ತೀನಿ. ಸೊ ಅದೇ ಥರ ಈ ಒಂದು ಸಿನಿಮಾದ ಒಂದು ರಿಯಾಕ್ಷನ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಸೊ ಈ ಒಂದು ಸಿನಿಮಾ ತಲಪತಿ ವಿಜಯ್ ಅವರ ಒಂದು ಕೊನೆಯ ಸಿನಿಮಾ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಾನು ಆಗಲಿದ್ದೆ KVN ಪ್ರೊಡಕ್ಷನ್ ಅವರು, ಅಂದರೆ ನಮ್ಮ ಕರ್ನಾಟಕದ ನಮ್ಮ KVN ಪ್ರೊಡಕ್ಷನ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಪ್ರೌಡ್ ಅಂತಲೇ ಹೇಳ್ಬೋದು. ಸೊ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಅವರು ಪೊಲೀಸ್ ಪಾತ್ರವನ್ನು ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಫಸ್ಟ್ ಟೀಸರ್ ಅವರು ನೋಡಿದಾಗ ಎಲ್ರಿಗೂ ಅಂದ್ಕೊಂಡಿರ್ತೀರಿ, ಅವರು ತುಂಬ ಸಿನಿಮಾಗಳಲ್ಲೂ ಕೂಡ ಒಂದು ತಲಪತಿ ಅವರು ಕೂಡ ತುಂಬ ಮಾಡಿದ್ದಾರೆ. ಅಂದರೆ ಲೈಕ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಇದರಲ್ಲೂ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಿಮಿಷದ ಏನಿದೆ ಒಂದು ಫಸ್ಟ್ ರೋಡ್ ಬಿಟ್ಟಿರುವಂಥದ್ದು. ಸೊ ಇದು 27 ಮಿಲಿಯನ್ ರೀಚ್ ಆಗಿದೆ ಓನ್ಲಿ ಫಾರ್ 2 ಡೇಸ್. ನಾನು ಆಗಲೇ ಹೇಳಿದಾಗೆ ತಮಿಳುನಾಡಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಹೊಂದಿರುವಂಥ ನಟ ತಲಪತಿ ಅವರು ಅಂತಲೇ ಹೇಳ್ಬೋದು. ಸೊ ಓವರಾಲ್ ಆಗಿ ಈ ಒಂದು ರಿವ್ಯೂ ಮಾಡೋ ಕಾರಣ ಇಷ್ಟೇ. ಆ್ಯಂಡ್ ಈ ಒಂದು ಸಿನಿಮಾ ಅವರ ಕೊನೆ ಸಿನಿಮಾ ಆಗಿರುತ್ತೆ. ಅಂದರೆ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಸೊ ಇದು ಲಾಸ್ಟ್ ಅವರ ಸಿನಿಮಾ. ಸೊ ಈ ಸಿನಿಮಾ ನಮ್ಮ KVN ಪ್ರೊಡಕ್ಷನ್ ಮಾಡ್ತಾ ಇದೆ. ಸೊ ರೂರಲ್ ನೋಡಿದ್ಮೇಲೆ ನನಗೇನು ಅನಿಸ್ತು, ಫಸ್ಟ್ ರೂಲ್ ನೋಡಿದ್ಮೇಲೆ, ಟೀಸರ್ ನೋಡಿದ್ಮೇಲೆ ನನಗೇನು ಅನಿಸ್ತು ಅಂತ ನೀವೆಲ್ಲ ಕೇಳಿದ್ರೆ, ಸೊ ಓಕೆ, ರೆಗ್ಯುಲರ್ ಅವರ ಒಂದು ಪ್ಯಾಟ್ರನ್, ಅವರ ಒಂದು ಸ್ಟೈಲ್ ಏನಿದೆ, ವಿಜಯ್ ಅವ್ರದ್ದು ಸ್ವ್ಯಾಗ್ ಏನಿದೆ, ಸೊ ಅದು ಈ ಸ್ವ್ಯಾಗ್ ಇದರಲ್ಲಿ ಕಂಡಿದೆ. ಸೊ ಓವರಾಲ್ ಆಗಿ ಅವರ ಮುಂದಿನ ದಿನಗಳ ಕೆಲವೊಂದು ಅಂಶಗಳನ್ನು ಈ ಸಿನಿಮಾ ಮೂಲಕವಾಗಿ ತೋರಿಸ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ಅದನ್ನ ಕಾದು ನೋಡಬೇಕು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಇದಂಥ ಅಪ್ಡೇಟ್ಗಳು ಬರುತ್ತೆ, ಏನು ಕತೆ ಅಂತ. ಸೊ ಇದಾಗಿತ್ತು ಈ ಒಂದು ಚಿಕ್ಕ ವಿಡಿಯೋ, ಈ ತಲಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾದ ಬಗ್ಗೆ ನಾನು ಮಾತಾಡಿದ್ದು. ಸೊ ಇನ್ಮೇಲೆ ನಾನು ಟ್ರೈ ಮಾಡ್ತೀನಿ ಆದಷ್ಟು ಎಲ್ಲ ಸಿನಿಮಾಗಳದ್ದು ರಿವ್ಯೂ ಮಾಡಿ ಬ್ರದರ್ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಖಂಡಿತವಾಗ್ಲೂ ಐ ಥಿಂಕ್ ನಾನು ಒಂದು ಪರ್ಸ್ನಲಿ ಯಾವ ಸಿನಿಮಾ ನೋಡ್ತೀನೋ, ಬಟ್ ಫಸ್ಟ್ ಶೋ ನಮ್ಮ ಕನ್ನಡ ಸಿನಿಮಾಗೆ ನಾನು ಪ್ರಿಫರೆನ್ಸ್ ಕೊಡೋದು. ಬಟ್ ಅದು ಹೊರತುಪಡಿಸಿದ್ರೆ, ಸೊ ಬೇರೆ ಯಾವುದಾದ್ರೂ ಸಿನಿಮಾ ರಿಲೀಸ್ ಆಗಿದ್ದರೆ, ಬೇರೆ ಭಾಷಾ ಸಿನಿಮಾಗಳು ರಿಲೀಸ್ ಆಗಿದ್ದರೆ, ಅದು ಕನ್ನಡದಲ್ಲಿ ಏನಾದರೂ ರಿಲೀಸ್ ಆಗಿದ್ದರೆ, ಸೊ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ಕನ್ನಡದಲ್ಲಿ. ಯಾಕಂದರೆ ನಮ್ಗೆ ಅನದರ್ ಲ್ಯಾಂಗ್ವೇಜಸ್ ಕನ್ನಡ ಬಿಟ್ಟರೆ ಬೇರೆ ಯಾವ ಲ್ಯಾಂಗ್ವೇಜ್ಗಳು ನಮಗೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ತೆಲುಗು ಸ್ವಲ್ಪ ಅರ್ಥ ಆಗ್ಬೋದೇನೋ, ಬಟ್ ತಮಿಳು, ಮಲಯಾಳಂ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಸೊ ಹಾಗಾಗಿ ನಾನು ಪ್ರಯತ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಪಿಕ್ಚರ್ ನೋಡ್ಕೊಂಬಂದರೆ ನನಗೇನಾದ್ರು ಇಷ್ಟ ಆದರೆ, ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಒಂದು ರಿವ್ಯೂ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಬೇರೆ ಭಾಷೆ ಸಿನಿಮಾಗಳು ನೋಡಲ್ವಾ, ಅದ್ರ ಬಗ್ಗೆ ರಿವ್ಯೂ ಮಾಡಿ ಅಂತ. ಬಟ್ ನಾನು ಹಿಂದಿ ಸಿನಿಮಾ ಆಲ್ಮೋಸ್ಟ್ ನೋಡಲ್ಲ. ಸೊ ಇಲ್ಲೊಂದು ರಿಕ್ವೆಸ್ಟ್ ಹೇಳ್ಬಿಡ್ತೀನಿ. ತುಂಬ ಜನ ಅದನ್ನು ಕೇಳಿದ್ದೀರಾ, ನೀವು ಹಿಂದಿ ಸಿನಿಮಾ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ. ನನಗೆ ಹಿಂದಿ ಖಂಡಿತವಾಗ್ಲೂ ಝೀರೋ, ನನಗೇನೂ ಅರ್ಥ ಆಗಲ್ಲ. ಸೊ ಹಾಗಾಗಿ ನಾನು ಹಿಂದಿ ನೋಡೋಕ್ಕೆ ಹೋಗಲ್ಲ. ತೆಲುಗು, ತಮಿಳು, ಮಲಯಾಳಂ ಓಕೆ ಮ್ಯಾನೇಜ್ ಮಾಡ್ಬೋದು.
ಸೊ ಮುಂದಿನ ದಿನಗಳು ಆದರೆ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಲೈಕ್ ಸಿನಿಮಾಗಳು ಮುಂದೆ ರಿಲೀಸ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅದ್ರಿಗೆ ವಿಡಿಯೋ ಮಾಡ್ತೀನಿ. ಸೊ ಏನು ಅನಿಸಿದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ. ಮುಂಚೆ ಆಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.